ಬರೀ ಈಗ ಬಳ್ಳಾರಿ ಒಂದು ಪಾರ್ಕಲ್ಲಿ ನಾವು ಇದೀವಿ. ಇಲ್ಲಿ ಬೆಳಿಗ್ಗೆದ್ದು ವಾಕಿಂಗ್ ಅಂತೇಳಿ ಸಾಕಷ್ಟು ಜನಗಳು ಬರ್ತಾರ. ಕೇಳೋಣಂತ ಇಲೆಕ್ಷನ್ ಹೆಂಗೆ ನಡೆದೈತಿ, ಯಾರು ಗೆಲ್ತಾರ, ಯಾರು ಸೋತಾರ, ಏನು ಮೋದಿ ಹವಾ ಆಯಿತು ಅಥವಾ ಇಲ್ಲಿ ಗ್ಯಾರಂಟಿ ಹವಾ ಆಯ್ತು ಅನ್ನುವಂಥದ್ದು ಕೇಳೋಣಂತ. ಬರೀ ಇಲ್ಲಿ ಸಾಕಷ್ಟು ಜನ ವಾಕಿಂಗ್ ಅಂತ ಬಂದಾರ, ಅವ್ರ ಹತ್ರನ ಕೇಳೋಣಂತ ಬರ್ರಿ. ಬರೀ ಇಲ್ಲಿ ಸರ್ ಕುಂತಾರ, ಪೇಪರ್ ಓದ್ಕೊಂತ ಗಿಡದ ಬಡ್ಡ್ಯಾಗ ಕುಂತಾರ. ಅವ್ರ ತುಂಬ ನೆರಳು ತೊಗೊಂಡು ಸರ್ ಕೇಳೋ. ಸರ್ ನಮಸ್ಕಾರ ಸರ್. ಸರ್ ಹೆಂಗೆ ನಡೆದು ಸರ್ ಇಲೆಕ್ಷನ್ ಹೆಂಗೆ ನಡೆದು ಊರಾಗ? ಚೆನ್ನಾಗಿ ನಡ್ತೈತೆ. ತಾವೇನು ಕೆಲಸ ಮಾಡೋದು ಸರ್? ಏನು ರಿಟೈರ್ಮೆಂಟಾ? ಪೇಂಟಿಂಗ್ ಕೆಲಸ ಮಾಡ್ತೀವಿ, ಕಾಂಟ್ರಾಕ್ಟ್. ಹೆಂಗೆ ಸರ್? ಏನು ಬಿ ಜೆ ಪಿ ಆಗೋದಾ ಕಾಂಗ್ರೆಸ್ ಆಗೋದು ಸರ್? ಏನು ಬಿ ಜೆ ಪಿ ಹೇಳ್ತಿದ್ದಾರಾ? ಬಿ ಜೆ ಪಿ ಕಾಂಗ್ರೆಸ್ ಸರ್? ಬಿ ಜೆ ಪಿ ಹೇಳ್ತಿದ್ದಾರಾ? ನೋಡಬೇಕು. ಇಲೆಕ್ಷನ್ ಹೆಂಗೆ ನಡೆದು ಸರ್ ಬಳ್ಳಾರಿ ಒಳಗೆ? ಇಬ್ಬರು ಟಕಫಾರ್ ಇದೆ, ಹೆಂಗೆ ಹೇಳೋಕೆ ಬರೋಂಗಿಲ್ಲ. ಇಬ್ಬರು ಟಕಫಾರ್ ಇದ್ದಾರೆ, ಹೆಂಗೆ ಹೇಳೋಕೆ ಬರ್ತದೆ ಸರ್? ಹೇಳೋಕೆ ಬರೋಂಗಿಲ್ಲ. ಪಾಲಿಟಿಕ್ಸ್ನಾಗ ಇಲ್ಲ, ನಾವು ಐಡಿಯಾ ಇಲ್ಲ ನಮಗೆ. ಯಾರು ಗೆಲ್ತಾರೆ ಹೆಂಗೆ ಹೇಳೋಕೆ ಬರೋಂಗಿಲ್ಲ. ಈಗ ಸರ್ ನಿಮಗೆ ಏಜ್ ಎಷ್ಟು ಸರ್? 68 ಸರ್. ಮೊದಲು ಹೆಂಗೆ ನಡೀತಿದ್ದು ಇಲೆಕ್ಷನ್ ಮತ್ತು ಈಗ ಯಾವ ಥರ? ಕಂಪ್ಯೂಟರ್ ಮೊದಲೆಲ್ಲ ಬ್ಯಾಲೆಟ್ ಪೇಪರ್ ಇತ್ತು, ಇವಾಗೆಲ್ಲ ಕಂಪ್ಯೂಟರ್ ಎಲ್ಲ ಇದು ಮಾಡಿಬಿಟ್ಟಾರಲ್ಲ. ಬೋಗಸ್ ಓಟ್ಗಳು ಬೀಳಂಗಲ್ಲ, ಎಲ್ಲ ಕಂಪ್ಯೂಟರೈಸ್ ಮಾಡಿಬಿಟ್ಟಾರಲ್ಲ. ಬರೀ ಇಲ್ಲಿ ಹಿಂದ್ಗಡೆ ಒಂದು ದೊಡ್ಡ ಗ್ಯಾಂಗ್ ಐತಿ, ಕೇಳೋಣಂತ. ಈ ಗ್ಯಾಂಗ್ ಒಳಗೂ ಕೆಲವೊಂದಿಷ್ಟು ಬಿ ಜೆ ಪಿ ಇರ್ತಾರೆ, ಕೆಲವೊಂದಿಷ್ಟು ಕಾಂಗ್ರೆಸ್ ಇರ್ತಾವೆ. ಅವ್ರವ್ರೊಳಗೆ ಒಂದು ಅಭಿಪ್ರಾಯ ಬೇರೆ ಬೇರೆ ಇರ್ತೈತಿ. ಯಾಕಂದ್ರೆ ಬರೀ ಇಲ್ಲ. ಸರ್ ನಮಸ್ಕಾರ ಸರ್. ನಮಸ್ಕಾರ, ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್. ಈಗ ಬಿಸಿಲು ಹೆಂಗೈತೆ ಸರ್ ನಿಮ್ಮ ಊರಾಗ? ಬಳ್ಳಾರಿ 40+. ಈ ಬಾರಿ ಮತ್ತು ಈಗ ಬಿಸಿಲಿಗಿಂತ ಹೆಚ್ಚು ಚುನಾವಣೆ ಕಾವನ ಹೆಚ್ಚಾಗಿದೆ ಸರ್. ಹೌದು ಸರ್, ಹೌದು, ಚುನಾವಣೆ ಕಾವನ ಹೆಚ್ಚು. ಹಿಂಗೆ ಬಿ ಜೆ ಪಿ ಆಗತ್ತಾ ಕಾಂಗ್ರೆಸ್ ಆಗತ್ತೆ ಸರ್? ನಮಗೆ ಬಿ ಜೆ ಪಿ ಬೇಕು ಸರ್. ಅಲ್ಲ, ನಿಮಗೆ ಬಿ ಜೆ ಪಿ ಬೇಕು ಬರೋಬರಿ. ಈಗ ಇಲ್ಲಿ ಏನು ಕಾಂಗ್ರೆಸ್ ಆಗತ್ತಾ ಬಿ ಜೆ ಪಿ ಆಗತ್ತೆ ಸರ್? ಇಲ್ಲಿ ಕೂಡ ಬಿ ಜೆ ಪಿ ಆಗುತ್ತೆ. ಈಗ ಕಳೆದ ಬಾರಿ ರಾಮ್ಲೂರು ML ಎಲೆಕ್ಷನ್ದಾಗ ಸೋತರು. ಈಗ ಅವ್ರ ಪ್ರಚಾರದಲ್ಲಿ ಈಗ MP ಅಲ್ಲಿ ನಿಂತಾರ. ಪ್ರಚಾರದಲ್ಲಿ ಏನು ಹೇಳ್ತಾರೆ ಅಂದ್ರೆ, ನಾವು ಹೆಂಗಾರ ಮಾಡಿ ಗೆಲ್ಲಿಸ್ಕೊಡಿಲ್ಲ ಅಂದ್ರೆ ನನ್ನ ಕೆರಿಯರ್ ಕಷ್ಟ ಆಗುತ್ತೆ ರಾಜಕೀಯದಲ್ಲಿ ಅನ್ನೋಂಥದ್ದು ಹೇಳ್ತಾರೆ. ಆ ಅನುಕಂಪದ ಮೇರೆಗೆ ನೀವೇನು ಅವ್ರಿಗೆ ರಾಮ್ಲೂರಿಗೆ ಓಟ್ ಹಾಕುವಂಥದ್ದಾಗತ್ತೋ ಅಥವಾ ಏನು ಮೋದಿಯವ್ರು ನೋಡ್ತಿರೋ ಅಥವಾ ಈ ರೆಡ್ಡಿ ಬ್ರದರ್ಸ್ ಮತ್ತು ಹೊಳಿ ಬಿ ಜೆ ಪಿಗೆ ಬಂದಾರೆ ಅಂತ ಅದು ಏನು ಅನುಕೂಲ ಆಗುತ್ತೆ ಸರ್? ಇಲ್ಲ ಸರ್, ನಾವು ಕ್ಯಾಂಡಿಡೇಟ್ ಈಸ್ ನಾಟ್ ಇಂಪಾರ್ಟೆಂಟ್, ಮೋದಿ ಈಸ್ ವೆರಿ ಇಂಪಾರ್ಟೆಂಟ್. ದೇಶ ಇವತ್ತು ವರ್ಲ್ಡಲ್ಲಿ 5ನೇ ಸ್ಥಾನ ಇದೆ ಅಂದರೆ ಅದು ತಂದಿರೋದು ಮೋದಿಯವರ ಪ್ರಧಾನಿಯಿಂದ ಸಾಧ್ಯ ಆಗಿರೋದು. ಅದರಿಂದ ನಾವು ಮೋದಿ ನೋಡೇ ಓಟ್ ಹಾಕ್ತೀವಿ. ಈಗ ರಾಮ್ಲೂರು ಅಪೋಸಿಟ್ ತುಕಾರಾಮ್ ಅವ್ರು ನಿಂತಾರೆ ಕಾಂಗ್ರೆಸ್ನಿಂದ. ಅವರು ವ್ಯಕ್ತಿತ್ವದಿಂದ ಅವರು ವ್ಯಕ್ತಿ ಭಾಳ ಚಲೋ ಐತೆ ಅನ್ನೋಂಥದ್ದು ಹೇಳತ್ತಾರ. ಭಾಳ ಟಫ್ ಐತೆ ಫೈಟ್ ಅನ್ನೋಂಥದ್ದು ಹೇಳತ್ತಾರೆ ಬಿ ಜೆ ಪಿಗೆ. ಇದ್ರ ಬಗ್ಗೆ ತಾವು ಹೇಳ್ತೀವಿ? ಟಫು ಇರ್ಬೋದು ಸರ್, ಬಟ್ ಆ್ಯಕ್ಚುಲಿ ಮೋದಿ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಕ್ಚುಲಿ ಇದು MP ಎಲೆಕ್ಷನ್ಸ್ ಅಲ್ಲ, ಇದು ಪ್ರಾಂತೀಯ ಪಾರ್ಟಿ ಎಲೆಕ್ಷನ್ಸ್ ಆದರೆ ನೋಡ್ತಾರೆ ಕ್ಯಾಂಡಿಡೇಟ್ನ. ಬಟ್ ದೇಶದೆಲ್ಲ ಇಂಪಾರ್ಟೆಂಟ್, ಮೇನ್ ಕ್ಯಾಂಡಿಡೇಟ್ ಯಾರು ನೋಡಲ್ಲ ಸರ್. ನನ್ನ ಅಭಿಪ್ರಾಯ ನಮಗೆ ಮೋದಿ ಈಸ್ ವೆರಿ ಇಂಪಾರ್ಟೆಂಟ್. ಈಗ ರಾಜ್ಯದಾಗ 5 ಗ್ಯಾರಂಟಿಗಳನ್ನು ಕೊಟ್ಟರು ಸರ್ ಕಾಂಗ್ರೆಸ್. ಇದು ಅನುಕೂಲ ಆಗೈತೆ ಅಂತ ಅನಿಸುತ್ತೆ ನಿಮಗೆ? ಏನೋ ಮನುಷ್ಯರು ಆಸೆ ಬಿದ್ದು ಅದು ಮಾಡಿದ್ದಾರೆ. ಆದರೆ ನಮ್ಮ ದೇಶ ಇಂಪಾರ್ಟೆಂಟ್ ಚೆನ್ನಾಗಿರ್ಬೇಕಂದ್ರೆ ಮೋದಿಗೆ ಎಲ್ಲ ಪ್ರಿಫರೆನ್ಸ್ ಕೊಡ್ತಾರೆ. MP ಎಲೆಕ್ಷನ್ ಅಂತೂ ಮೋದಿದೆ. ಏನಿದ್ರೆ ಮೋದಿಗೆ ರೆಫರ್ ಮಾಡ್ತಾರೆ ಎಲ್ಲರೂ. ಅವರಿದ್ರೆ ನಮ್ಮ ದೇಶ ಉದ್ಧಾರ ಆಗ್ತದಂತ. ಕಾಂಗ್ರೆಸ್ ಇದ್ರೆ ಏನಾಗುತ್ತೆ ಸರ್? ಕಾಂಗ್ರೆಸ್ ಯಾರು ಲೀಡ್ರ್ ಇಲ್ಲ ಸರ್. ಯಾರು ಸರ್? ಒಂದು ಟೈಮಲ್ಲಿ ಬಳ್ಳಾರಿ ಅಂದರೆ ಪೂರ್ತಿ ಇದು BJP ಭದ್ರಕೋಟೆ ಇತ್ತು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಆ ಭದ್ರಕೋಟೆಯನ್ನು ಪುಡಿ ಕಾಂಗ್ರೆಸ್ ಮಾಡಿದೆ ಸರ್. ಇದು ಒಂದು ಭದ್ರಕೋಟೆ BJPಯಿಂದ ಒಮ್ಮೆ ಸಂಪೂರ್ಣ ಕಾಂಗ್ರೆಸ್ ಆಗಿದೆ ಸರ್. ಈ ಒಂದು ಬದಲಾವಣೆ ಏನು ಕಾರಣ ಅಂತ ಅನಿಸುತ್ತೆ ಸರ್ ನಿಮಗೆ? ಈ ಬದಲಾವಣೆ ಪಂಚ ಗ್ಯಾರಂಟಿ ಮಾಡಿದ್ರಲ್ರಿ, ಬಸ್ ಫ್ರೀ, ಆಮೇಲೆ 2000 ಗೃಹಲಕ್ಷ್ಮಿ ಅವರೆಲ್ಲ ಮಾಡಿದ್ದಾರೆ. ಅವೆಲ್ಲ ಕೊಟ್ಟು ಮತ್ತೆಲ್ಲ ರೇಟ್ ಬೆಳೆಸಿಬಿಟ್ಟಿದ್ದಾರಲ್ಲ. ಲಿಕ್ಕರ್ ಮೇಲೆ 3 ಟೈಮ್ ಬೆಳೆಸಿದ್ರು, ಒಂದು ಕ್ವಾರ್ಟರ್ 50-60 ರೂಪಾಯಿ ಬೆಳೆಸಿಬಿಟ್ರು. ಕರೆಂಟ್ ಬಿಲ್ಲು ಜಾಸ್ತಿ ಆಯ್ತು, ಕಮರ್ಷಿಯಲ್ ಎಲ್ಲ. ಸ್ಟ್ಯಾಂಪ್ ಭೂಮಿ ವ್ಯಾಲ್ಯೂಯೇಷನ್ ಎಲ್ಲ 30% ಜಾಸ್ತಿ ಮಾಡ್ತಾರೆ. ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ. ಎಲ್ಲ ಜನಗಳಿಗೆ ಭಾರಿ. ಮತ್ತು RTO 2 ವೀಲರ್ ಹೊಸ ಗಾಡಿಗಳು ಅವಂಥದ್ದು ಅವು ಜಾಸ್ತಿ ಮಾಡಿದ್ದಾರೆ ಫೀಸು. ಇನ್ನೇನು ನಮ್ಮ ತಲೆ ಕಿತ್ಕೊಂಡು ಅವ್ರಿಗೆ ಕೊಡ್ತಿದ್ದಾರೆ. ನಮ್ಮ ಹತ್ರ 100 ರೂಪಾಯಿ ಕಾಸ್ಕೊಂಡು ಅವ್ರಿಗೆ 20 ರೂಪಾಯಿ ಕೊಡ್ತಿದ್ದಾರೆ. ಈ ಬಾರಿ ಚುನಾವಣೆಯಲ್ಲಿ ಮತ್ತು ಲೋಕಸಭಾ ಏನು ಚುನಾವಣೆ ನಡೆಯುತ್ತೆ ಸರ್, ಮತ್ತು ಕಾಂಗ್ರೆಸ್ ಮತ್ತೊಂದು 25 ಗ್ಯಾರಂಟಿಗಳನ್ನು ಕೊಟ್ಟಾರೆ ಸರ್. ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಯಾರಿಲ್ಲ ಸರ್, ಈಗ ಆಲ್ರೆಡಿ 5 ಗ್ಯಾರಂಟಿ ಕೊಟ್ಟು ಎಲ್ಲ ರೇಟ್ ಬೆಲೆ ಜಾಸ್ತಿ ಏರ್ ಮಾಡಿಬಿಟ್ಟಿದಾರಲ್ಲ. ಈಗ ಭಾರಿ ಕಷ್ಟ, ಸ್ವಲ್ಪ ಆ ಗ್ಯಾರಂಟಿಗಳು ನಡೆಯೋದು ಕಷ್ಟ. ಈಗ ರಾಜ್ಯದಲ್ಲಿ ನೀರಿನ ಬರ ಐತೆ, ಅದು ಏನು ಕಾಂಗ್ರೆಸ್ ಕಾರಣನೋ ಏನು ಮಳೆ ಬಂದಿಲ್ಲ ಅಂತ ಕಾರಣ ಸರ್? ಅಲ್ಲ, ಹಾಗಂತಲ್ಲ, ಬಟ್ ಏನಾದರೂ ಪರಿಹಾರ ತೋರಿಸ್ಬೇಕಲ್ಲ ಪ್ರಜೆಗಳಿಗೆ. ಸಮಸ್ಯೆ ಎದುರಾಗ್ತಾ ಇದೆ, ಸಮಸ್ಯೆಗೆ ಪರಿಹಾರ ಹುಡುಕ್ತಾ ಇಲ್ಲ. ಈ ಗ್ಯಾರಂಟಿಗಳು ಕೊಡ್ತಾ ಇದ್ರೆ ಪ್ರಯೋಜನಕಾರಿ ಯಾರು ಸರ್? ಈಗ ಚುನಾವಣೆ ಬಂತು ಸರ್. ಈಗ ಹೆಂಗೆ ನಡೆದ ಸರ್? ಏನು BJP ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು? ಹೇಳಕ್ಕೆ ಬರೋಂಗಿಲ್ಲ, ಟಫ್ ಅಂತ ಇದೆ. ಬಟ್ ಮೇನ್ ಸೆಂಟ್ರಲಲ್ಲಿ ಮೋದಿಗೆ ನೋಡಿ ಆಗಬೇಕಂತ ಎಲ್ಲರೂ ತೀರ್ಮಾನ ಮಾಡ್ಕೊಂಡಿವಿ. ಮತ್ತು ಒಳಗಡೆ ಏನು ನಡ್ತೈತೆ ಗೊತ್ತಾಗಲ್ಲ.
ಈಗ ಮೋದಿಯವ್ರು ಅಂತೀವಿ ಸರ್, ಮೋದಿಯವರ ಏನು ಮಾರಿ ನೋಡಿ ಇದು ಓಟ್ ಹಾಕ್ತಿರೋ ಅಥವಾ ಏನು ಅವ್ರ ಅಭಿವೃದ್ಧಿನೋ ಅಥವಾ ಅವರ ರಾಮ ಮಂದಿರ ಏನು ಈ ವಿಚಾರವನ್ನು ಇಟ್ಕೊಂಡು ನೀವು ಓಟ್ ಹಾಕ್ತಿರೋ ಅಥವಾ ಏನು ಸರ್? ಇಲ್ಲ ಸರ್, ರಾಮ ಮಂದಿರದಲ್ಲ, ಅದು ದೇವ್ರದ್ದು. ಅದು ಅವ್ರು ಹೋದರೆ ಕೂಡ ಯಾವಾಗಲೂ ಶಿಲಾಗಿರ್ತಾರೆ. ಅದು ಅಲ್ಲ ಮುಖ್ಯ, ಮೇನ್ ಇಂಪಾರ್ಟೆಂಟು ಅಭಿವೃದ್ಧಿ. ದೇಶ ಅಭಿವೃದ್ಧಿ ಚೆನ್ನಾಗಿ ಆಗ್ತೈತಪ್ಪ, ನಮ್ಗೆ ಅಭಿವೃದ್ಧಿ ಮಾಡೋರು ಬೇಕಂತೇಳಿ ಅವ್ರಿಗೆ ಸೆಲೆಕ್ಟ್ ಮಾಡ್ಕೊತಿದ್ದೀವಿ. ಬೋಲೋ ಭಾರತ್ ಮಾತಾ ಕಿ ಬೋಲೋ ಮೋದಿ ಸಾಹೇಬ್ರಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇಡೀ ಗ್ರೂಪಿಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಒಂದು ಉಡುಗೊರೆ ಸರ್ಗೆ. ಥ್ಯಾಂಕ್ ಯು ಸರ್, ಹಿಂಗ ವಾಕಿಂಗ್ ಮಾಡ್ತೀರಿ, ನಿಮ್ಮ ಆರೋಗ್ಯನ ನೀವು ನೋಡ್ಕೊಂಡಿರಿ ಸರ್, ಒಳ್ಳೇದಾಗ್ಲಿ ಸರ್. ಧನ್ಯವಾದ ಸರ್. ಮೇರಾ ಭಾರತ್ ಮಹಾನ್, ಮೇರಾ ಮೋದಿಜಿ ಭಗವಾನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.